ಎಲ್ರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದು, ಎಸ್ಪೆಷಲಿ ವಿನಯ್ಗೆ ಮತ್ತೆ ಮೋನಿಶಾಗೆ ಬ್ಲೆಸ್ ಮಾಡಕ್ಕೆ ಬಂದಿರೋದು ನಮಗೆ ತುಂಬಾ ವಿಶೇಷವಾದ ದಿನ ಇವತ್ತು. ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಶಾ ಮತ್ತೆ ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬಾ ಭಕ್ತಿಯಿಂದ ಅದನ್ನ ಉಳಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಹಂಗಾಗಿ ಅದು ತುಂಬಾ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ, ಇದನ್ನ ನಾನು ಮರೆಯಕ್ಕಾಗಲ್ಲ. ಹಂಗಾಗಿ ನನ್ನ ಜವಾಬ್ದಾರಿನ ಎರಡೂ ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ. ಅವ್ರು ನಡ್ಸ್ಕೊಂಡು ಹೋಗ್ಬೇಕು. ಆ ಬೆಳಕು ತುಂಬಾ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗಲಿ, ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ವಿನಯ್ಗೂ ಕೂಡ, ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ವಿನಯ್ನ ತುಂಬಾ ಹತ್ತರಿಂದ ನೋಡಿದ್ದು ಕಡಿಮೆ, ಆಮೇಲೆ ನೋಡ್ತಾ 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 ತುಂಬಾ ಪ್ರೀತಿ ಉಂಟಾಗತ್ತೆ ವಿನಯ್ ಮೇಲೆ. ಸೊ ಹಂಗಾಗಿ ನನಗೆ ವಿನಯ್ ಒಬ್ಬ ಹೀರೋ ಅನ್ನಕ್ಕಿಂತ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂತ ಒಂದು ಜೀವಿ, ಒಂದು ತುಂಬಾ ಒಳ್ಳೆ ಮನಸ್ಸು ಇರುವಂತ ಒಬ್ಬ ದೊಡ್ಡ ಮನುಷ್ಯ. ಖಂಡಿತವಾಗ್ಲೂ ಅವ್ರು ಈಗಲೂ ಕೂಡ ದೊಡ್ಡ ಮನುಷ್ಯ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ. ಮನೋಜ್ ಬನ್ನಿ ಬನ್ನಿ, ರಂಜು ಬಾ, ನೀನು ಬಾ, ಕುತ್ಕೋ ಬಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ವಿನಯ್. ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬಾ ಚಿರಋಣಿ ಆಗಿರ್ತೀನಿ. ಯಾಕೆಂದ್ರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕುತ್ಕೊಂಡು ನೋಡ್ತಾ ಇದ್ದವರು. ಅವತ್ತು ನಾವು ನೋಡಿ ಆಮೇಲೆ ಥಿಯೇಟರ್ಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಅದಕ್ಕಿನ್ನ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ನಾವು ಲಾಸ್ಟ್ ಟೈಮ್ ಡ್ರ್ಯಾಗನ್ ಮಂಜುನ ತೋರಿಸಿದ್ವಿ, ಆ ತರ ಈ ಸತಿ ಇವರನ್ನ ಮತ್ತೆ ತೋರಿಸ್ತಾ ಇದೀವಿ. ತುಂಬಾ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್, ಆಕ್ಚುಲಿ ಅವನಿಗೊಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದಾರೆ. ತುಂಬಾ ತುಂಬಾ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದೇನೆ. ಇದೊಂದು ವಿಶೇಷ ನನಗೆ. ಆಮೇಲೆ ಆಸ್ ಇಟ್ ಈಸ್ ಬಮ್ಮ ಇಲ್ಲಿ ಇದು ಈತ ಹುಡುಗ ಒಬ್ಬ ಸುರ್ಮಮ್ಮ, ನೀನ್ ಬಾಪ, ನಿಂದ ಪಟ ಪಟ ಅಂತ ಬಂದ್ಬಿಡಿ. ಅವರೆಲ್ಲ ಎಲ್ಲರೂ ಹುಡುಗರು ಬಂದಿದ್ರಲ್ಲ, ಬಂದಿರೋ ವಿನಯ್ ಅವರು ಆಚೆ ಹೋದ್ರ? ಸರಿ, ಇನ್ನೊಂದು ಅಷ್ಟು ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸತಿ ಎಲ್ಲ ತುಂಬಾ ವಿಶೇಷವಾಗಿ ನೋಡ್ತೀರಾ ಇವರನ್ನ. ನನಗೆ ತುಂಬಾ ಪ್ರೀತಿಯಾಗಿರುವಂತ ಒಂದಷ್ಟು ಪಾತ್ರಗಳನ್ನ ಮಾಡ್ತಾರೆ. ಅದು ಬಿಟ್ಟು ತಮ್ಮ ಪ್ರಶ್ನೆಗೆ ನಾನು ಬಾರೋ ಈ ಕಡೆ ಬಂದ್ರು, ಬಾರೋ ರಿಚ್ ಕಿಟ್. ಆ ತಮ್ಮನ ಕ್ಯಾರೆಕ್ಟರ್ ಇಲ್ಲ, ಚಿಕ್ಕ ಹುಡುಗ ಅವನೆಲ್ಲೋದ, ಅವನ ಹೆಸರೇನು? ವೀರೋ ಅವನೆಲ್ಲೋದಪ್ಪ, ಕೊಟ್ರಾ? ಓಕೆ, ಇನ್ನೊಬ್ಬ ಹುಡುಗ ಸ್ಕೂಲ್ಗೆ ಹೋಗ್ಬೇಕು, ಅವ್ನು ಬಂದಿಲ್ಲ. ಸೊ ಇಷ್ಟು ವಿಶೇಷವಾದ ಪಾತ್ರ ಇರುತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ ಪ್ರಶ್ನೆ ಏನಿದ್ರು ಕೇಳ್ಬೋದು ಈಗ. ಸಿಟಿ ಲೈಟ್ಸ್, ಇಲ್ಲ ತೊಂದರೆ ಇಲ್ಲ, ಹೇಳಿ. ಇಲ್ಲ ಪರವಾಗಿಲ್ಲ, ನಿಂತ್ಕೊಂಡೆ ಮಾತಾಡ್ತೀನಿ. ಸಿಟಿ ಲೈಟ್ಸ್ ಗೊತ್ತಿಲ್ಲ, ಈ ಕತೆ ಎಲ್ಲ ಬರೀತಾ ಬರೀತಾ ಒಂದು ಎಮೋಷನಲ್ ಆಗಿ ಅನ್ನಿಸ್ತು. ಇದೆಲ್ಲ ನಾನು ಮಾಸ್ತಿ ಹತ್ರ ಮಾತಾಡಿದೆ. ನನ್ಗನ್ಸ್ತಾ ಇದೆ, ನನಗೆ ನನ್ನ ಮನ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ. ಇನ್ನೊಂದು ಗೊತ್ತಿಲ್ಲ, ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳಕ್ಕೆ ಹೊರಟಿದ್ದೀನಿ. ಸೊ ಹಂಗಾಗಿ ಅದನ್ನ ಲೈಟ್ ಕೆಳಗಡೆ ಹೇಳೋಣ, ಯಾವಾಗ್ಲೂ ಆ ಬೆಳಕಿನ ಕೆಳಗಡೆ ಇರಲಿ. ಸರ್, ಒಂದ್ ನಿಮಿಷ, ಸೌಂಡ್ ಬೇಸ್ ಜಾಸ್ತಿ ವಾಯ್ಸು ಕೇಳಿ. ಹೌದು ಹೌದು, ಇಲ್ಲ ಅದು ತಾವು ಸಿನಿಮಾಲಿ ವಿಶೇಷವಾಗಿ ಬರುತ್ತೆ. ಸೊ ಹಂಗಾಗಿ ಹೌದು, ಆಲ್ಮೋಸ್ಟ್ ಅದು ಅಳಿವಿನ ಅಂಚಲಿರುವಂತ ಒಂದು ಸಮಾಜ. ಮತ್ತೆ ಅದರಲ್ಲಿ ತುಂಬಾ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ. ನಂಗೆ ಅದೊಂದು ಬೇಜಾರಿದೆ. ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗ್ಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂತ ಸಮುದಾಯ, ಇಂಪ್ರೂವ್ ಆಗದೆ ಇರುವಂತ ಸಮುದಾಯದ ಪರವಾಗಿ ನಿಂತು ಅದನ್ನ ಎತ್ತಿ ಹಿಡಿಯುವಂತ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತಗೊಂಡಿದ್ದೀನಿ. ಅದೊಂದು ಉಮಾಪತಿ ಸರ್, ಬನ್ನಿ ಬನ್ನಿ ಪ್ಲೀಸ್ ಬನ್ನಿ, ಅದನ್ನು ತಗೊಂಡಿದ್ದೀನಿ. ಆಯ್ಕಂದ ಬಾರ. ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು. ಇದು ಉಮಾಪತಿ ಸರ್ ನನಗೆ ಒಳ್ಳೆ, ಯಾವಾಗಲೂ ನಮ್ಗೆಲ್ಲ ಒಳ್ಳೇದು ಬಯಸುವಂತ ಮತ್ತೊಬ್ಬ, ಅವ್ರನ್ನ ಏನಂತ ಕರೀಲಿ ಅಂದ್ರೆ, ಅವ್ರು ನನ್ಗೆ ಯಾವಾಗ್ಲೂ ಒಂದು ವಾರಿಯರ್ ತರ ಕಾಣ್ತಾರೆ. ಅಂದ್ರೆ ರೆಡಿ ಬಾ ಅನ್ನೋ ತರ.
ಸೊ ಹಂಗಾಗಿ ನಾನು ಅವ್ರನ್ನ ತುಂಬಾ ಖುಷಿ ಪಡ್ತೀನಿ. ಅದರದನ್ನೇ ಪ್ರೊಡ್ಯೂಸರ್, ಅದರದನ್ನೇ ಸಿನಿಮಾನ ಇಷ್ಟಪಡೋರ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬಾ ಇಷ್ಟ. ಅವ್ರ ಮಾತಾಗ್ಲಿ, ಅವ್ರ ಗತ್ತಾಗ್ಲಿ, ಅವ್ರ ನೇರ ನುಡಿ ಆಗ್ಲಿ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಆನೇಕಲ್ಲ ಸುತ್ತಮುತ್ತ ಇರುವಂತ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿರೋ ಉಮಾಪತಿ ಸರ್ಗೆ ತುಂಬಾ ಸ್ವಾಗತ ಸರ್. ಸೊ ಹಾಗಾಗಿ ನಿಮ್ಮಿಂದನೇ ಮಾತು ಎಂಡ್ ಮಾಡ್ತೀವಿ. ಈಗ ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ವಿ.